ವೀಕ್ಷಕರೇ ನಮಸ್ಕಾರ. ಮಾಧ್ಯಮ ಕ್ರಾಂತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಸಮೀಪದ ಕೆರೆಗುಡಿಹಳ್ಳಿಯಲ್ಲಿ ಶ್ರಾವಣ ಮಾಸದ ಕಡೆ ಸೋಮವಾರದ ಪ್ರಯುಕ್ತ ಶ್ರೀ ಬಸವೇಶ್ವರ ಸ್ವಾಮಿಯ ಪಲ್ಲಕ್ಕಿ ಮಹೋತ್ಸವವನ್ನು ನೆರವೇರಿಸಿದರು. ಈ ವೇಳೆ ವಿವಿಧ ವಾದ್ಯಗಳಾದ ಸಮಳ, ನಂದಿಕೋಲು ಸೇರಿ ಇನ್ನಿತರ ವಾದ್ಯಗಳೊಂದಿಗೆ ಶ್ರೀ ಬಸವೇಶ್ವರ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಿದರು. ಈ ವೇಳೆ ಶ್ರೀ ಬಸವೇಶ್ವರ ಸ್ವಾಮಿಯ ಪಲ್ಲಕ್ಕಿಯನ್ನು ಕೆರೆಯರೆ ಮೇಲೆ ನೆಲೆಸಿರುವ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ಬಳಿ ಮಹಾಮಂಗಳಾರತಿ ನೆರವೇರಿಸಿ ಬಳಿಕ ಗಂಗಾ ಪೂಜೆಯನ್ನು ಮಾಡಿ ತದನಂತರ ಮೂಲ ದೇವಸ್ಥಾನವಾದ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಮರಳಿದರು. ಈ ವೇಳೆ ಕೆರೆಗುಡಿಹಳ್ಳಿಯ ಹಿರಿಯರು ಹಾಗೂ ನಿವೃತ್ತ ಶಿಕ್ಷಕರಾದ ಗುರುಶಾಂತಪ್ಪ ಅವರು ಮಾತನಾಡಿ, ಕಡೆ ಸೋಮವಾರದ ಪ್ರಯುಕ್ತ ಶ್ರೀ ಬಸವೇಶ್ವರ ದೇವರ ಮೂರ್ತಿಯನ್ನು ಊರಿನ ಶ್ರೇಯಸ್ಸಿಗಾಗಿ ಉತ್ಸವದ ಮೂಲಕ ಕೆರೆಯರೆ ಮೇಲೆ ನೆಲೆಸಿರುವ ಶ್ರೀ ಬಸವೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ ಮಾಡಿ ಸಕಾಲದಲ್ಲಿ ಮಳೆ ಬೆಳೆ ಆಗಲಿ ಎಂದು ಪ್ರಾರ್ಥನೆ ಮಾಡಿದ್ದೇವೆ ಎಂದು ತಿಳಿಸಿದರು. ಆ ಭಗವಂತನಿಗೆ ಮಹಾಮಂಗಳಾರತಿಯನ್ನು ಮಾಡುವುದರ ಮೂಲಕ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಮಳೆ ಬೆಳೆ ಸುಖ ಸಮೃದ್ಧಿ ಶಾಂತಿಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ನಮ್ಮ ಹಿರಿಯರ ಕಾಲದಿಂದ ಸುಮಾರು ನೂರಾರು ವರ್ಷಗಳಿಂದಲೂ ಕೂಡ ಈ ಒಂದು ಪದ್ಧತಿಯಲ್ಲಿ ನಾವು ಆಚರಣೆ ಮಾಡ್ಕೊಳ್ತಾ ಬರ್ತಿದ್ದೇವೆ. ಅದೇ ರೀತಿಯಾಗಿ ಈ ದಿವಸ ನಾವು ಉತ್ಸವ ಮೂರ್ತಿಯನ್ನು ಬಹಳಷ್ಟು ವಿಜೃಂಭಣೆಯಿಂದ ನಾವು ಗ್ರಾಮದ ಬೀದಿಯಲ್ಲಿ ನಂದಿಕೋಲು, ಸಮಾಳ ಮುಂತಾದ ವಾದ್ಯ ಮೇಳಗಳೊಂದಿಗೆ ಅತ್ಯಂತ ವೈಭವಯುತವಾಗಿ ನಾವು ಕೆರೆ ಏರಿಯಾ ಮೇಲಿರ್ತಕ್ಕಂಥ ಹಳೆ ದೇವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಸಂಪನ್ನಗೊಂಡಿದೆ. ಇಲ್ಲಿ ಎಲ್ಲ ರೀತಿಯ ಪೂಜಾ ಪುನಸ್ಕಾರಗಳನ್ನು ಮುಗಿಸ್ಕೊಂಡು ಮತ್ತೆ ಪುನಃ ನಾವು ನಮ್ಮ ಕೆರೆ ಭರ್ತಿಯಾಗಿದೆ. ಆ ಕೆರೆಯಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಒಳೆ ಪೂಜೆ ಅಂತ ಮಾಡ್ತೀವಿ. ಆ ಒಳೆ ಪೂಜೆ ಮಾಡೋ ಉದ್ದೇಶ ಇಷ್ಟೇ, ಪ್ರತಿ ವರ್ಷವೂ ಕೂಡ ನಮ್ಮ ಗ್ರಾಮದ ಕೆರೆ ತುಂಬಲಿ, ಗಂಗಾ ಮಾತೆ ನಮ್ಮ ಗ್ರಾಮಕ್ಕೆ ಆಗಮಿಸಲಿ, ನಮ್ಮ ಗ್ರಾಮದ ರೈತರ ಸುತ್ತಮುತ್ತ ಗ್ರಾಮದ ರೈತರ ಭಾಳ ಹಸನಾಗಲಿ, ಒಳ್ಳೆಯ ಕೃಷಿ, ಒಳ್ಳೆಯ ಮಳೆ ಬೆಳೆ ಬರಲಿ ಅಂತಕ್ಕಂಥ ಒಂದು ಬೇಡಿಕೆಯೊಂದಿಗೆ ನಾವು ಈ ದಿವಸದ ಕಾರ್ಯಕ್ರಮವನ್ನು ಮತ್ತೆ ಉತ್ಸವದಲ್ಲಿ ತೆಗೆದುಕೊಂಡು ಹೋಗಿ ಆ ಊರಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಕೂಡಿಸಿ ಸಂಪನ್ನ ಮಾಡತಕ್ಕಂಥದ್ದು ನಮ್ಮ ಗ್ರಾಮದ ಒಂದು ಇತಿಹಾಸ ಪುರಾಣವಾಗಿರ್ತಕ್ಕಂಥ ಕೆಲಸ ಕಾರ್ಯ ಆಗಿದೆ. ಈ ವೇಳೆ ಶ್ರೀ ಬಸವೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವದೊಂದಿಗೆ ವಿವಿಧ ವಾದ್ಯಗಳಾದ ಸಮಳ, ನಂದಿಕೋಲು ಸೇರಿ ಇನ್ನಿತರ ವಾದ್ಯಗಳೊಂದಿಗೆ ಊರಿನಲ್ಲಿ ಮೆರವಣಿಗೆ ಮೂಲಕ ಕೆರೆಯಲ್ಲಿ ಗಂಗಾ ಪೂಜೆಯನ್ನು ಮಾಡಿ ಬಳಿಕ ಬಸವೇಶ್ವರ ದೇವಸ್ಥಾನಕ್ಕೆ ಮರಳಿದರು. ಈ ಸಂದರ್ಭದಲ್ಲಿ ವಕೀಲರಾದ ನಂದೀಶ್, ಒಗ್ಗಣ್ಣಿ ಶೇಖರಪ್ಪ, ನೀಲವಂಜೆ ಮಂಜುನಾಥ್, UM ವೀರಯ್ಯ, ಬೇವಿನಕಟ್ಟೆ ರಾಜ, ಪರಮೇಶಪ್ಪ, ದಿದ್ಗಿ ವೀರೇಶ್, ಮೂಲೆಮನೆ ಬಸವರಾಜ್, ಕಡೆಮನೆ ನಾಗರಾಜ್, G ಸಿದ್ದೇಶ್, ಹಳೆಮನೆ ಬಸಲಿಂಗಪ್ಪ, ಹಳೆಮನೆ ಬಸವರಾಜ್, ಮೂಲೆಮನೆ ರೇವಣಸಿದ್ದಪ್ಪ, ದಿದ್ಗಿ ಮರುಳ ಸಿದ್ದಪ್ಪ, G ಬಸವರಾಜ್, D ವೀರೇಶ್ ಸೇರಿದಂತೆ ಕೆರೆಗುಡಿಹಳ್ಳಿಯ ಸಮಸ್ತ ಗ್ರಾಮಸ್ಥರು ಹಾಜರಿದ್ದರು.